ಅಫ್ಘಾನಿಸ್ತಾನದಲ್ಲಿ ಜಾರಿಗೆ ಬಂದ ಹೊಸ ತಾಲಿಬಾನ್ ದಂಡ ಸಂಹಿತೆ ಜಗತ್ತಿನಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಪತಿಯು ಹೆಂಡತಿಗೆ ಶಿಕ್ಷೆ ಕೊಡಲು ಈ ಕಾನೂನು ಅನುಮತಿ ನೀಡುತ್ತದೆ. ಇನ್ನು ಮಹಿಳೆಯು ಪತಿಯ ಅನುಮತಿ ಇಲ್ಲದೆ ಮನೆ ಬಿಟ್ಟರೆ ಜೈಲು ಶಿಕ್ಷೆ ಖಚಿತ. ಇನ್ನು ಈ ಹೊಸ ಕಾನೂನಿನ ಸಂಪೂರ್ಣ ವಿವರ ಏನು, ಏಕೆ ವಿಶ್ವಸಂಸ್ಥೆ ಇದನ್ನು ಲಿಂಗ ತಾರತಮ್ಯದ ಪರಮಾವಧಿ ಎಂದು ಖಂಡಿಸಿದೆ, ಈ ಎಲ್ಲ ವಿವರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ಗಂಗಾ IAS ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ DL. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತವು ಫೆಬ್ರವರಿ 2026ರಲ್ಲಿ ಜಾರಿಗೆ ತಂದಿರುವಂತಹ ಒಂದು ಹೊಸ ದಂಡ ಸಂಹಿತೆ ಅಂದರೆ ಪ್ಯಾನಲ್ ಕೋಡನ್ನು ತಂದಿರುವಂಥದ್ದು. ಓಕೆ, ಪ್ಯಾನಲ್ ಕೋಡನ್ನು ಜಾರಿಗೆ ತಂದಿರುವಂಥದ್ದು. ಸೊ ಯಾವ ಒಂದು ಇವು ಕರೆಂಟ್ ಅಫೇರ್ಸ್ ಅಂದರೆ ನ್ಯೂ ಲಾ ಆಫ್ ಅಫ್ಘಾನಿಸ್ತಾನ್ 2026. ಸೊ ಇದರ ಅನುಗುಣವಾಗಿ ಈ ಒಂದು ಪ್ಯಾನಲ್ ಕೋಡನ್ನು ತಂದಿರುವಂಥದ್ದು. ಈ ಒಂದು ಪ್ಯಾನಲ್ ಕೋಡ್ ಏನಿದೆ ಜಗತ್ತಿನಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಸ್ನೇಹಿತರೆ, ಈ ಒಂದು ಹೊಸ ಕಾನೂನಿನಲ್ಲಿರುವಂತಹ ಅಂಶಗಳು ಯಾವ ರೀತಿಯಾಗಿದ್ದಾವೆ ಅಂದರೆ ಮುಖ್ಯವಾಗಿ ಕೌಟುಂಬಿಕ ಹಿಂಸಾಚಾರಕ್ಕೆ ಮಾನ್ಯತೆ. ಓಕೆ, ಸೊ ಕೌಟುಂಬಿಕ ಹಿಂಸಾಚಾರಕ್ಕೆ ಮಾನ್ಯತೆ ನೀಡಿರುವಂಥದ್ದು ಏನಂದರೆ ಪತಿಯು ತನ್ನ ಹೆಂಡತಿಗೆ ದೈಹಿಕವಾಗಿ ಶಿಕ್ಷೆ ನೀಡಲು ಈ ಕಾನೂನು ಅನುಮತಿ ನೀಡುತ್ತದೆ. ಸೊ ಯಾವ ರೀತಿಯಾಗಿದೆ, ಪತಿ ತನ್ನ ಹೆಂಡತಿಗೆ ಹೊಡೆಯಬಹುದು, ಅವಳಿಗೆ ಶಿಕ್ಷೆ ನೀಡಬಹುದು ಅನುಮತಿಯನ್ನು ಕೊಡುತ್ತೆ. ಅನುಮತಿ ಇಲ್ಲದೆ ಅಂತೆಲ್ಲ, ಅನುಮತಿಯನ್ನು ಕೊಡುವಂತಹ ಕಾನೂನು. ಆದರೆ ಹೊಡೆಯಬಹುದು ಪತಿ, ಆದರೆ ಹೊಡೆತದಿಂದ ಹೆಂಡತಿಯ ಮೂಳೆಗಳು ಮುರಿಯಬಾರದು ಅನ್ನುವಂಥದ್ದು ಕೂಡ ಇಲ್ಲಿ ನಿಯಮವನ್ನು ಮಾಡಿರುವಂಥದ್ದು. ಅಥವಾ ಏನಂದರೆ ರಕ್ತ ಬರುವ ಹಾಗೆ ಕೂಡ ಹೊಡೆಯಬಾರದು ಅನ್ನುವಂಥ, ಮತ್ತು ಗಾಯಗಳಾಗಿರಬಾರ್ದು, ತನ್ನ ಹೆಂಡತಿಯ ಮೈ ಮೇಲೆ ಗಾಯಗಳಾಗಬಾರದು ಅನ್ನುವಂಥ ಒಂದು ವಿಚಿತ್ರ ಷರತ್ತುಗಳನ್ನು ವಿಧಿಸಿರುವಂಥದ್ದು. ಓಕೆ, ಈ ಒಂದು ಪ್ಯಾನಲ್ ಕೋಡ್ನಲ್ಲಿ ಅಫ್ಘಾನಿಸ್ತಾನದ್ದು. ಇದು ಎರಡನೇದಾಗಿ ಏನಂದರೆ ಜೈಲು ಶಿಕ್ಷೆಯಲ್ಲೂ ಕೂಡ ನಿಯಮಗಳುಂಟು. ಸೊ ಯಾವ ರೀತಿಯಾಗಿ ಅಂದರೆ ಒಂದು ವೇಳೆ ಹೆಂಡತಿ ತನ್ನ ಪತಿಯ ಅನುಮತಿ ಇಲ್ಲದೆ ತನ್ನ ತಂದೆ ತಾಯಿಗಳ ಮನೆಗೆ ಹೋದರೆ ಅಥವಾ ತನ್ನ ಸಂಬಂಧಿಕರ ಮನೆಗೆ ಹೋದರೆ ಅವಳಿಗೆ 3 months, ಓಕೆ 3 ತಿಂಗಳು, ಓಕೆ 3 ತಿಂಗಳುಗಳ ಕಾಲ ಅವಳಿಗೆ ಜೈಲು ಶಿಕ್ಷೆ ವಿಧಿಸುವಂಥದ್ದು. ಓಕೆ, 3 ತಿಂಗಳುಗಳ ಕಾಲ ಅವರಿಗೆ ಜೈಲು ಶಿಕ್ಷೆ ವಿಧಿಸಬಹುದು ಅನ್ನುವಂಥದ್ದು ಒಂದು ನಿಯಮ ಇರುವಂಥದ್ದು. ಇನ್ನೊಂದು ನಿಯಮ ಏನಂದರೆ ಇನ್ನು ನ್ಯಾಯಾಲಯಕ್ಕೆ ಹೋಗುವಾಗ ಕಠಿಣ ನಿಯಮಗಳು ಉಂಟು. ಯಾವ ರೀತಿ ಅಂದರೆ ಇನ್ನು ನ್ಯಾಯಾಲಯಕ್ಕೆ ಹೋಗಲು ಕೂಡ ಆ ಮಹಿಳೆಗೆ ಕಠಿಣ ನಿಯಮಗಳನ್ನು ವಿಧಿಸಿರುವಂಥದ್ದು. ಯಾವ ರೀತಿ ಅಂದರೆ ಪತಿಯ ಹಲ್ಲೆಯಿಂದ ಗಂಭೀರವಾಗಿ ಗಾಯಗಳಾದಾಗ ಮಹಿಳೆ ನ್ಯಾಯಾಲಯಕ್ಕೆ ದೂರನ್ನು ಕೊಡಬಹುದು, ಆದರೆ ಅಂದರೆ ನ್ಯಾಯಾಲಯಕ್ಕೆ ದೂರ ನೀಡಬಹುದು, ಆದರೆ ಆಕೆ ನ್ಯಾಯಾಧೀಶರ ಮುಂದೆ ತನ್ನ ಗಾಯಗಳನ್ನು ತೋರಿಸಬೇಕು. ಓಕೆ, ಹಲ್ಲೆಯಿಂದ ಒಳಗಾದ ಮಹಿಳೆ ನ್ಯಾಯಕ್ಕೋಸ್ಕರ ನ್ಯಾಯಾಲಯಕ್ಕೆ ಹೋಗ್ಬೋದು, ಆದರೆ ನ್ಯಾಯಾಧೀಶರ ಮುಂದೆ ತನ್ನ ಗಾಯಗಳನ್ನು ತೋರಿಸಬೇಕು. ಇನ್ನೊಂದು, ನ್ಯಾಯಾಲಯಕ್ಕೆ ಹೋಗುವಾಗ ಏನಿದೆ ಬರೀ ಪುರುಷರ ಜೊತೆಗೆ ಮಾತ್ರ ಹೋಗುವಂಥದ್ದು. ಒಂದು ಪತಿಯ ಜೊತೆಗೆ ಹೋಗಬೇಕು, ಇಲ್ಲ ಅಂದರೆ ತನ್ನ ಸಂಬಂಧಿಕರ ಒಂದು ಪುರುಷರೇನಿರ್ತಾರೆ ಅವ್ರ ಜೊತೆಗೆ ಮಾತ್ರ ಹೋಗುವಂಥದ್ದು. ಸೊ ಈ ಒಂದು ಷರತ್ತನ್ನು ನಿಯಮವನ್ನು ಮಾಡಿರುವಂಥದ್ದು. ಓಕೆ, ಇನ್ನು ಮಹಿಳೆ ದೂರು ನೀಡಿದ ನಂತರ ಏನು ಶಿಕ್ಷೆ ಆದರೂ ಕೂಡ ನ್ಯಾಯಾಲಯದಲ್ಲಿ ಶಿಕ್ಷೆಯು ಕೂಡ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಆಗುವಂಥದ್ದು. ಅಂದರೆ ಪತಿಗೆ ಸಣ್ಣ ಪ್ರಮಾಣದಲ್ಲಿ ಶಿಕ್ಷೆ ನೀಡುತ್ತದೆ. ಯಾವ ರೀತಿಯಾಗಿ ಅಂದರೆ ಪತಿ ಗಂಭೀರವಾಗಿ ಹೆಂಡತಿಯನ್ನು ಥಳಿಸಿದರೆ ಅಥವಾ ಹೆಂಡತಿಯನ್ನು ಹೊಡೆದ್ರೆ ಅವಳಿಗೆ ಅಂದರೆ ಗಂಡನಿಗೆ ಸಣ್ಣ ಪ್ರಮಾಣದಲ್ಲಿ ಶಿಕ್ಷೆ ಆಗುವಂಥದ್ದು. ಸೊ ಅಂದರೆ ಹೊಡೆದಿದ್ದು ಅವಳಿಗೆ ಸಾಬೀತಾದರೆ, ಗಂಭೀರವಾದ ಗಾಯಗಳನ್ನು ತೋರಿಸಿದ್ರೆ ನ್ಯಾಯಾಧೀಶದಲ್ಲಿ ತೋರಿಸಿದ್ರು ಕೂಡ ಅದು ಗಾಯಗಳ ಒಂದು ಸಾಬೀತಾದರೂ ಕೂಡ ಆ ಒಂದು ಶಿಕ್ಷೆ ಏನಿದೆ ಅದು ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ. ಅಂದರೆ ಆತನಿಗೆ ಬರೀ 15 ದಿನಗಳ ಕಾಲ, ಓಕೆ ಬರೀ 15 ದಿನಗಳ ಕಾಲ ಮಾತ್ರ ಶಿಕ್ಷೆ ವಿಧಿಸುವಂಥದ್ದು. ಸೊ ಈ ಒಂದು ನಿಯಮವನ್ನು ತಂದಿರುವಂಥದ್ದು. ಇನ್ನು ಮತ್ತೊಂದೇನೆಂದರೆ ಸಾಮಾಜಿಕ ವರ್ಗೀಕರಣ. ಸೊ ಮತ್ತೊಂದು ನಿಯಮವನ್ನು ಏನು ಮಾಡಲಾಗಿದೆ, ಸಾಮಾಜಿಕವಾಗಿ ವರ್ಗೀಕರಣವನ್ನು ಮಾಡಲಾಗಿರುವಂಥದ್ದು. ಅಂದರೆ ಹೊಸ ಕಾನೂನಿನ ಅನ್ವಯ, ಅಂದರೆ 2026 ನ್ಯೂ ಲಾ ಬಂದಿದೆ ಅಫ್ಘಾನಿಸ್ತಾನದಲ್ಲಿ. ಇದರ ಅನ್ವಯ ಶಿಕ್ಷೆಗೆ ಅನುಗುಣವಾಗಿ ಹೊಸ ಕಾನೂನನ್ನು ತಂದಿರುವಂಥದ್ದು ಸಮಾಜದಲ್ಲಿ. ಓಕೆ, ಮೊದಲನೇದಾಗಿ ಅಂದರೆ ಸಮಾಜವನ್ನು ಧಾರ್ಮಿಕ ವಿದ್ವಾಂಸರು, ಗಣ್ಯರು ಮತ್ತು ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರಿಗೆ ಹೀಗೆ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿರುವಂಥದ್ದು. ಓಕೆ, ಸೊ ಈ ಭಾಗಗಳಲ್ಲಿ ಮೊದಲನೇದಾಗಿ ವಿದ್ವಾಂಸರೇನಿದ್ರು, ಗಣ್ಯರು ಏನೆಂದರು ಅಂದರೆ ಉತ್ತಮ ಸ್ಥಿತಿಯಲ್ಲಿರುವವರಿಗೆ ಶಿಕ್ಷೆ ಕಡಿಮೆ ಇರುವಂಥದ್ದು. ಅವ್ರು ತಪ್ಪಿಸ್ತರಾದರೂ ಕೂಡ ಅವರಿಗೆ ಶಿಕ್ಷೆ ಕಡಿಮೆಯಾಗಿ ವಿಧಿಸಲಾಗತ್ತೆ. ಇನ್ನು ಕೆಳವರ್ಗದವರೇನಿದ್ರು ಅವರಿಗೆ ಶಿಕ್ಷೆ ಹೆಚ್ಚಾಗಿ ವಿಧಿಸಲಾಗುವುದು. ಎಷ್ಟು ಅಂದರೆ ಅವರಿಗೆ ಯಾವ ಒಂದು ವರ್ಗದಲ್ಲಿ ಸೇರಿದವರು, ಶಿಕ್ಷೆ ಅವರಿಗೆ ಯಾವ ವರ್ಗದವರಿಗೆ ಸೇರಿದ್ದಾರೆ ಆ ವರ್ಗಕ್ಕೆ ಅನುಗುಣವಾಗಿ ಅವರಿಗೆ ಶಿಕ್ಷೆಯನ್ನು
ನೀಡುವಂಥದ್ದು. ಅಂದರೆ ಕೆಳಗದ ವರ್ಗದವರಿಗೆ ಹೆಚ್ಚು ಶಿಕ್ಷೆ ನೀಡಲಾಗುತ್ತೆ, ಮೇಲ್ವರ್ಗದವರಿಗೆ ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗುವಂಥದ್ದು. ಸೊ ಈ ಒಂದು ಷರತ್ತುಗಳನ್ನು ನೀಡಿರುವಂಥದ್ದು ಸಾಮಾಜಿಕವಾಗಿ. ಓಕೆ, ಮತ್ತೊಂದೇನೆಂದರೆ ಈ ಥರ ನಿರ್ಬಂಧನೆಗಳು ನೀಡಿರುವಂಥದ್ದು. ಯಾವ ನಿರ್ಬಂಧನೆಗಳಂದರೆ ಸಾಮಾಜಿಕವಾಗಿ ಮಹಿಳೆಯ ಧ್ವನಿ ಕೇಳಿಸಬಾರ್ದು, ಅಂದರೆ ಸಾಮಾಜಿಕವಾಗಿ ಹೊರಗಡೆ ಮಹಿಳೆಯ ಒಂದು ಧ್ವನಿ ಕೇಳಿಸಬಾರದು ಅನ್ನುವಂಥದ್ದು. ಇನ್ನು ಮನೆಯಿಂದ ಹೊರಗೆ ಹೋದರೆ ಮಹಿಳೆಯರು ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ತಮ್ಮ ಮೈಯನ್ನು ಮುಚ್ಚಿಕೊಂಡು ಹೋಗಿರಬೇಕು. ಓಕೆ, ಅಂದರೆ ಮೈಯನ್ನು ತಮ್ಮ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಬೇಕು ಅನ್ನುವಂಥದ್ದು ಒಂದು ನಿರ್ಬಂಧನೆಗಳು ಇರುವಂಥದ್ದು. ಇನ್ನೊಂದು ಸಂಗೀತದ ಮೇಲೂ ಕೂಡ ಇಲ್ಲಿ ನಿರ್ಬಂಧ ಅಥವಾ ನಿಷೇಧವನ್ನು ವಿಧಿಸಲಾಗಿದೆ. ಓಕೆ, ನಿಷೇಧವನ್ನು ವಿಧಿಸಿ ಇದರ ನಿಯಮಗಳನ್ನು ತಂದಿರುವಂಥದ್ದು ಸಂಗೀತ ಮೇಲೂ ಕೂಡ ಹೌದು. ಓಕೆ, ಸೊ ಈ ರೀತಿಯಾದಂಥ ಹೊಸ ಕಾನೂನನ್ನು ವಿಶ್ವಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಲಿಂಗ ತಾರತಮ್ಯದ ಒಂದು ಪರಮಾವಧಿ ಎಂದು ಖಂಡಿಸಿವೆ. ಇನ್ನು ಸ್ನೇಹಿತರೆ, ಭಾರತದಲ್ಲೂ ಕೂಡ ಈ ಒಂದು ಕಾನೂನಿನ ಬಗ್ಗೆ ಖಂಡನೆ ಇದೆ. ಅಂದರೆ ಅಫ್ಘಾನಿಸ್ತಾನದ ನ್ಯೂ ಲಾ ಏನು ಬಂದಿದೆ 2026ರ ಈ ನ್ಯೂ ಲಾದ ವಿರುದ್ಧ ಭಾರತದಲ್ಲೂ ಕೂಡ ತೀವ್ರ ಆಕ್ರೋಶ ಇರುವಂಥದ್ದು. ಸೊ ಜಾವೇದ್ ಅಖ್ತರ್ ಅನ್ನುವಂಥದ್ದು ಗೀತ ರಚನಾಕಾರರು, ಇವರು ಕೂಡ ಈ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಟಿ ಸ್ವರಾ ಭಾಸ್ಕರ್ ಅನ್ನುವಂಥವಳು, ಇವಳು ಕೂಡ ಈ ಒಂದು ಲಾದ ಬಗ್ಗೆ ಆಕ್ರೋಶನ ವ್ಯಕ್ತಪಡಿಸಿರುವಂಥದ್ದು. ಸ್ನೇಹಿತರೆ, ಈ ರೀತಿಯಾದಂತಹ ಒಂದು ಕಾನೂನುಗಳಿಗೆ ಮತ್ತು ಈ ರೀತಿಯಾದಂತಹ ಒಂದು ಲಾಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದು ಏನು ತಪ್ಪಲ್ಲ. ಯಾಕಂದರೆ ಇದು ಮಹಿಳೆಯರ ಒಂದು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇದು ಅಡ್ಡಿಯಾಗುವಂಥದ್ದು, ಮಹಿಳೆಯರ ಒಂದು ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವಂತಹ ಒಂದು ಕಾನೂನಾಗಿರುತ್ತೆ. ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಜಾರಿಗೆ ಆದಂಥ ಈ ಹೊಸ ಕಾನೂನು ಕೇವಲ ಒಂದು ದೇಶದ ವಿಷಯವಲ್ಲ, ಇದು ಮಾನವ ಚರ್ಚೆಗೆ ಕೂಡ ಅಥವಾ ಜಗತ್ತಿನಾದ್ಯಂತಹ ಮಾನವ ಚರ್ಚೆಗೆ ಕಾರಣವಾಗಿದೆ. ಸೊ ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇಂತಹ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ಗಳೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.